ನಮಸ್ಕಾರ ಸ್ನೇಹಿತರೆ ನೀವು ಕೂಡ ಒಬ್ಬ ಯೂಟ್ಯೂಬರ್ ಆಗಿದ್ದೀರಾ. ಯೂಟ್ಯೂಬ್ ಮೇಲೆ ದುಡ್ಡು ಮಾಡಬೇಕು ಅಂದರೆ ನಮ್ಮ ಹತ್ರ ಒಂದು ಆ್ಯಡ್ಸನ್ಸ್ ಇರಬೇಕು. ಆ್ಯಡ್ಸನ್ಸ್ ಬೇಕು ಅಂದರೆ ನಾವು ನಮ್ಮ ಚಾನಲ್ ಮೇಲೆ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ 4000 ವಾಚ್ ಅವರ್ ಆಮೇಲೆ 1000 ಸಬ್ಸ್ಕ್ರೈಬರ್ಸ್ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ ಒಂದು ಆ್ಯಡ್ಸನ್ಸ್ ಕ್ರಿಯೇಟ್ ಮಾಡ್ಕೊಳ್ತೀವಿ. ಆ್ಯಡ್ಸನ್ಸ್ ಕ್ರಿಯೇಟ್ ಆದಮೇಲೆ ಅಲ್ಲಿ ನಾವು ಟ್ಯಾಕ್ಸ್ ಇನ್ಫಾರ್ಮೇಷನ್ ಹಾಕಬೇಕು, ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು, ಆಮೇಲೆ ID ವೆರಿಫಿಕೇಷನ್ ಮಾಡ್ಕೋಬೇಕು, ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು, ಇದೆಲ್ಲ ಮಾಡೋದಿರುತ್ತೆ. ಸೊ ID ವೆರಿಫಿಕೇಷನ್ ಮಾಡ್ಕೊಳ್ತೀವಿ, ಅಡ್ರೆಸ್ ವೆರಿಫಿಕೇಷನ್ ಮಾಡ್ತೀವಿ, ಆಮೇಲೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೂಡ ತುಂಬ್ತೀವಿ. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ ಹಾಕೋದಿರುತ್ತೆ. ಬ್ಯಾಂಕ್ ಡೀಟೇಲ್ಸಲ್ಲಿ ಸ್ನೇಹಿತರೆ ಬ್ಯಾಂಕ್ ಡೀಟೇಲ್ಸ್ ಹಾಕಿದ ಮೇಲೆ ಅಲ್ಲಿ ಸ್ವಿಫ್ಟ್ ಕೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದು ಮೇನ್ ಪಾರ್ಟ್ ಇದೆ ಇದರಲ್ಲಿ. ಸೊ ಸ್ವಿಫ್ಟ್ ಕೋಡ್ ನಾವು ಹಾಕಿದರೆ ಮಾತ್ರ ಕರೆಕ್ಟಾಗಿ ಬೇಗ ಅಮೌಂಟ್ ನಮಗೆ ಕರೆಕ್ಟಾಗಿ ರೀಚ್ ಆಗುತ್ತೆ. ಸೊ ಇಲ್ಲಿ ನಾನು ಈ ಸ್ವಿಫ್ಟ್ ಕೋಡನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಅದನ್ನು ಹೇಗೆ ನಾವು ತಗೊಳ್ಳೋದು, ಅದನ್ನು ಎಲ್ಲಿಂದ ನಾವು ಕಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ಬ್ಯಾಂಕಲ್ಲಿ ಹೋದರೆ ಸ್ವಿಫ್ಟ್ ಕೋಡ್ ನಮಗೆ ಕೊಡಲ್ಲ ಅವರು. ಸೊ ಬ್ಯಾಂಕಲ್ಲಿ ಅದು ಸಿಗಲ್ಲ, ಕೆಲವೊಬ್ಬರು ಕೊಡ್ತಾರೆ, ಕೆಲವೊಬ್ಬರು ಕೊಡಲ್ಲ. ಸೊ ನಾವು ಬ್ಯಾಂಕ್ಗೆ ಹೋಗದೆ ಸ್ವಿಫ್ಟ್ ಕೋಡನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡೋದು, ಹೇಗೆ ಅದನ್ನು ಹುಡುಕೋದು, ಅದನ್ನು ಹೇಳಿಕೊಡ್ತೀನಿ. ಇನ್ನೊಂದು ಸ್ನೇಹಿತರೆ, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಕೆಲವೊಂದು ಬ್ಯಾಂಕಲ್ಲಿ, ನಾನು ಕೆನರಾ ಬ್ಯಾಂಕಲ್ಲಿ ನೋಡ್ತಾ ಇದ್ದೀನಿ, ಅಲ್ಲಿ ಬ್ಯಾಂಕದ್ದು ಸ್ವಿಫ್ಟ್ ಕೋಡ್ ಕೂಡ ಪ್ರಿಂಟ್ ಮಾಡಿ ಕೊಡ್ತಿರ್ತಾರೆ. ಸೊ ಅದನ್ನು ನೀವು ಯೂಸ್ ಮಾಡಬೇಡಿ. ಬಿಕಾಸ್ ಅಲ್ಲಿ ಕೊಟ್ಟಿರೋದು ಅವರು ಮುಂಬೈನೋ ಬೇರೆ ಸ್ಟೇಟದನ್ನು ಹಾಕ್ತಿದ್ದಾರೆ ಅಲ್ಲಿ. ಸೊ ಅದನ್ನು ಯೂಸ್ ಮಾಡಬೇಡಿ. ನೀವು ಯೂಸ್ ಮಾಡಬೇಕಾಗಿರೋದು ಯಾವುದು ಅಂದರೆ ಬೆಂಗಳೂರು ಮೇನ್ ಬ್ರಾಂಚ್ ಸ್ವಿಫ್ಟ್ ಕೋಡ್ ಯೂಸ್ ಮಾಡಬೇಕು. ನೀವು ಯಾವುದೇ ಬ್ಯಾಂಕ್ ತೊಗೊಳ್ಳಿ, ಯಾವುದೇ ಬ್ಯಾಂಕ್ ಇರಲಿ, ಕೆನರಾ ಬ್ಯಾಂಕ್ ಇದೆ, ಓಕೆ, ಕೋಟಕ್ ಬ್ಯಾಂಕ್ ಇದೆ, ಓಕೆ, ಕರ್ನಾಟಕ ಬ್ಯಾಂಕ್ ಇದೆ, SBI ಇದೆ, ಯಾವುದೇ HDFC, IDFC, IDBI, ಏನೋ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯಾವುದೇ ಬ್ಯಾಂಕ್ ಇರಲಿ. ಸೊ ಯಾವುದೇ ಬ್ಯಾಂಕ್ ಇದ್ದರೂ ನೀವು ಮೇನ್ ಬ್ರಾಂಚದ್ದು, ನಮ್ಮ ಬೆಂಗಳೂರು ಮೇನ್ ಬ್ರಾಂಚದ್ದು ನೀವು ಹಾಕ್ಬೋದು. ಯಾವುದೇ ಬ್ಯಾಂಕ್ ಇರಲಿ, ನೀವು ಅದೆಲ್ಲ ಬಿಟ್ಟು ಮೇನ್ ಬ್ರಾಂಚ್, ಬೆಂಗಳೂರು ಮೇನ್ ಬ್ರಾಂಚ್ ಅಂತ ಹೇಳಿ ನೀವು ಸರ್ಚ್ ಮಾಡಿ ಗೂಗಲ್ ಮೇಲೆ. ಅಲ್ಲಿ ಬರುವಂಥ ಮೇನ್ ಬ್ರಾಂಚ್ ಸ್ವಿಫ್ಟ್ ಕೋಡ್ ಏನಿದೆ ಅದನ್ನು ನೀವು ನಿಮ್ಮ ಆ್ಯಡ್ಸನ್ಸಲ್ಲಿ ಸಬ್ಮಿಟ್ ಮಾಡಿ. ಇದರಿಂದ ನಿಮಗೆ ಪೇಮೆಂಟ್ ಬರೋದರಲ್ಲಿ ಯಾವುದೇ ಇಶ್ಯೂ ಆಗಲ್ಲ ಸ್ನೇಹಿತರೆ, ಇದು ನೆನಪಿಡಿ. ಸೊ ಪಾಸ್ಬುಕ್ಕಲ್ಲಿ ಕೊಟ್ಟಿರುವಂಥ ಸ್ವಿಫ್ಟ್ ಕೋಡ್ ನೀವು ಹಾಕಬೇಡಿ, ಬ್ರ್ಯಾಂಚಲ್ಲಿ ಕೊಟ್ಟಿರುವಂಥ ಸ್ವಿಫ್ಟ್ ಕೋಡ್ ಕೂಡ ಹಾಕಬೇಡಿ. ನೀವೇನು ಮಾಡಿ, ಡೈರೆಕ್ಟಾಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿ, ಗೂಗಲ್ನಿಂದ ಅಲ್ಲಿ ನಿಮ್ಮ ಬ್ಯಾಂಕ್ ಯಾವುದಿದೆ, ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹಾಕಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೇನ್ ಬ್ರಾಂಚ್ ಬೆಂಗಳೂರು ಸ್ವಿಫ್ಟ್ ಕೋಡ್ ಅಂತ ಅಲ್ಲಿ ಹಾಕಿ. ಸೊ ಹಾಕಿದ ತಕ್ಷಣ ಅಲ್ಲಿ ಮೇನ್ ಬ್ರಾಂಚದ್ದು ಒಂದು ಸ್ವಿಫ್ಟ್ ಕೋಡ್ ಬರುತ್ತೆ. ಸೊ ಅಲ್ಲಿ ABCD ಎಲ್ಲೇ ಇರುತ್ತೆ ಕಂಪ್ಲೀಟಾಗಿ, SBI, N, BB, DD ಈ ರೀತಿ ಒಂದು ನಂಬರ್ ಇರುತ್ತೆ. ಆಮೇಲೆ ಕೊನೆಯಲ್ಲಿ ಒಂದು 2-3 ನಂಬರ್, 192, 162 ಈ ರೀತಿ ನಂಬರ್ ಇರುತ್ತೆ ಸ್ಟೇಟ್ ಬ್ಯಾಂಕ್ ಇದೆ. ಆ ರೀತಿ ನಂಬರ್ ಇರೋದನ್ನು ನೀವು ಕಾಪಿ ಮಾಡ್ಕೊಂಡು ಬಂದು ಸ್ವಿಫ್ಟ್ ಕೋಡಲ್ಲಿ ಹಾಕಿ. ಸ್ವಿಫ್ಟ್ ಕೋಡ್ ಡೈರೆಕ್ಟಾಗಿ ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲಿಂದ ತೊಗೊಂಡು ಬಂದುಬಿಟ್ಟು ಮೇನ್ ಬ್ರಾಂಚದ್ದು ಏನಿದೆ ಬೆಂಗಳೂರು ಮೇನ್ ಬ್ರಾಂಚ್ ಅಂತ ಹಾಕಿ ನೀವು ಅಲ್ಲಿಂದ ಸ್ವಿಫ್ಟ್ ಕೋಡ್ ತೊಗೊಂಡು ಬಂದುಬಿಟ್ಟು ಹಾಕಬೇಕು. ಅದು ಹೇಗೆ ಅಂತ ಒಂದು ಸ್ವಲ್ಪ ಸರ್ಚ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ನಾವು ಹೇಗೆ ಸ್ವಿಫ್ಟ್ ಕೋಡನ್ನು ಗೂಗಲಲ್ಲಿ ಸರ್ಚ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಸೊ ಆ ರೀತಿ ನೀವು ಮಾಡಿ. ನಾನು ನಿಮಗೆ ಇಲ್ಲಿ ಮೊಬೈಲಲ್ಲಿ ತೋರಿಸ್ಕೊಡ್ತೀನಿ. ಮೊಬೈಲಲ್ಲಿ ಏನು ಮಾಡಿ, ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ತೀನಿ. ಮೊಬೈಲಲ್ಲಿ ಏನು ಮಾಡಿ ಸ್ನೇಹಿತರೆ, ಒಂದು ನಿಮಿಷ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ. ಸೈಡಲ್ಲಿ ನೋಡ್ಬೋದು ನೀವು, ಇಲ್ಲಿ ಸೈಡಲ್ಲಿ ಹಾಕ್ತೀನಿ ಸ್ಕ್ರೀನ್ ರೆಕಾರ್ಡರ್ಲಿ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಸೊ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿದ್ದೀನಿ. ಇಲ್ಲೇನು ಮಾಡಿ, ನೀವು ಗೂಗಲನ್ನು ಓಪನ್ ಮಾಡಿ, ಗೂಗಲ್ ಕ್ರೋಮ್ ಓಪನ್ ಮಾಡಿ. ಕ್ರೋಮ್ ಬ್ರೌಸರಲ್ಲಿ ಇಲ್ಲಿ ಕ್ರೋಮ್ ಬ್ರೌಸರಲ್ಲಿ ಇಲ್ಲಿ ಕೆಳಗಡೆ ನೋಡಿ ಒಂದು ಗೂಗಲ್ ಅಂತ ಇರುತ್ತೆ. ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೆ ಒಂದು ಸರ್ಚ್ ಬಾರ್ ಬರುತ್ತೆ. ಸರ್ಚ್ ಬಾರಲ್ಲಿ ಏನು ಮಾಡಿ, ಸ್ಟೇಟ್ ಬ್ಯಾಂಕ್, ನಾನು ಇಲ್ಲಿ ಕೆನರಾ ಬ್ಯಾಂಕ್ ಅಂತ ಹಾಕ್ತೀನಿ. ಸ್ಟೇಟ್ ಬ್ಯಾಂಕ್ ಬೇಡ, ಕೆನರಾ ಬ್ಯಾಂಕ್ ಅಂತ ಹಾಕ್ತೀನಿ. ಕೆನರಾ ಬ್ಯಾಂಕ್, ಕೆನರಾ ಬ್ಯಾಂಕ್ ಸ್ವಿಫ್ಟ್ ಕೋಡ್, MAIN ಮೇನ್ ಬ್ರಾಂಚ್ ಬೆಂಗಳೂರು, ಅದನ್ನು ಹಾಕಿ ನಾನು ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ CNR IBN
BBLFD ಅಂತ ಬಂತು. ಸೊ ಇಲ್ಲಿ ಕೆಳಗಡೆ ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ಸ್ವಿಫ್ಟ್ ಕೋಡ್ ಅಂತ ಹಾಕಿದ್ದಾರೆ, ಬ್ರಾಂಚ್ ಕೋಡ್ LFD ಅಂತ ಇದೆ, ಬ್ಯಾಂಕ್ ನೇಮ್ ಇದೆ, ಆಮೇಲೆ ಸಿಟಿ ಬೆಂಗಳೂರು, ಕಂಟ್ರಿ ಇಂಡಿಯಾ ಅಂತ ಈ ರೀತಿ ತೋರಿಸುತ್ತೆ. ಸೊ ಇಲ್ಲಿ ಬಂದಿರುವಂಥ ಈ ಸ್ವಿಫ್ಟ್ ಕೋಡನ್ನು ನೀವೇನು ಮಾಡಬೇಕು, ಕಾಪಿ ಮಾಡ್ಕೊಂಡು ಹೋಗಿ ಸ್ವಿಫ್ಟ್ ಕೋಡಲ್ಲಿ ಅಲ್ಲಿ ಆ್ಯಡ್ಸನ್ಸಲ್ಲಿ ಹಾಕಬೇಕು. ಈ ರೀತಿ ನೀವು ಸರ್ಚ್ ಮಾಡಿ, ಡೈರೆಕ್ಟಾಗಿ ಸರ್ಚ್ ಮಾಡಿಕೊಂಡೇ ಇದನ್ನು ನೀವು ಯೂಸ್ ಮಾಡಿ. ಪಾಸ್ಬುಕ್ಕಲ್ಲಿ ಕೊಟ್ಟಿರುವಂಥದ್ದನ್ನು ಯೂಸ್ ಮಾಡಬೇಡಿ ಸ್ನೇಹಿತರೆ, ಅದರಿಂದ ಸಮಸ್ಯೆ ಆಗ್ತಿದೆ, ಪೇಮೆಂಟ್ ಬರ್ತಾ ಇಲ್ಲ. ಸೊ ನಾನಿಲ್ಲಿ ಸ್ಟೇಟ್ ಬ್ಯಾಂಕ್ ಅಂತ ಹಾಕ್ತೀನಿ, ಇನ್ನೊಂದು ತೋರಿಸ್ತೀನಿ ನೋಡಿ ನಿಮಗೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ವಿಫ್ಟ್ ಕೋಡ್ ಅಂತ ಇದೆ. ಇಲ್ಲಿ ನಾನು ಬೆಂಗಳೂರು ಮೇನ್ ಬ್ರಾಂಚ್ ಅಂತ ಮಾಡ್ತೀನಿ. ಸೊ ಯಾವಾಗಲೂ ಬೆಂಗಳೂರು ಮೇನ್ ಬ್ರಾಂಚ್ ಅಂತ ನೀವು ಯೂಸ್ ಮಾಡಿ. ಬೆಂಗಳೂರು ಮೇನ್ ಬ್ರಾಂಚ್. ಸೊ ಈ ರೀತಿ ಸರ್ಚ್ ಮಾಡಿಕೊಂಡು ಏನಿಲ್ಲಿ ಕೆಳಗಡೆ ಬರುತ್ತೆ ನೋಡಿ, ಡೀಟೇಲ್ಸ್ ಬಂದುಬಿಡುತ್ತೆ ಇಲ್ಲಿ ನೋಡಿ. ಇಲ್ಲಿ ನೋಡ್ಬೋದು ಸ್ವಿಫ್ಟ್ ಕೋಡ್ ವೈಸ್ ಅಂತ ಇದೆ, ಒಂದು ವೆಬ್ಸೈಟು ಕೂಡ ಇದೆ, ಅದರಲ್ಲಿಯೂ ಕೂಡ ಬರ್ತಾ ಇರುತ್ತೆ. ಸೊ ಇಲ್ಲಿ ಬೆಂಗಳೂರು ಮೇನ್ ಬ್ರಾಂಚನ್ನು ನೀವು ಹುಡ್ಕೊಂಡು, ಇಲ್ಲಿ ಬರಲಿಲ್ಲ ಅಂದರೆ ಇನ್ನೊಮ್ಮೆ ನೀವು ಬೆಂಗಳೂರು ಮೇನ್ ಬ್ರಾಂಚ್ ಸ್ವಿಫ್ಟ್ ಕೋಡ್ ಅಂತ ಹಾಕಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಳೂರು ಮೇನ್ ಬ್ರಾಂಚ್ ಸ್ವಿಫ್ಟ್ ಕೋಡ್ ಅಂತ ಇಲ್ಲಿ ಹಾಕಿ. ನಿಮಗೆ ಕರೆಕ್ಟಾಗಿ ಕಾಣ್ತಾ ಇಲ್ಲ, ಅಲ್ಲಿ ಬರ್ತಾ ಇಲ್ಲ ಅಂದರೆ ಈ ರೀತಿ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನೀವು ಸರ್ಚ್ ಮಾಡಿ, ಕರೆಕ್ಟಾಗಿ ಅಲ್ಲಿ ಬಂದುಬಿಡುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಬೆಂಗಳೂರು ಮೇನ್ ಬ್ರಾಂಚ್ ಸ್ವಿಫ್ಟ್ ಕೋಡ್ ಈಸ್ SBIN INBB 169 ಅಂತ ಇದೆ. ದಿಸ್ ಕೋಡ್ identifies the bank and branch for international transaction. The SBIN part of indicates the bank codes ಅಂತ ಇದೆ. ಸೊ ಇಲ್ಲಿ ಕೋಡ್ ಇದೆ, ಸ್ವಿಫ್ಟ್ ಕೋಡ್ ಇದೆ, ಇದನ್ನು ನೀವು ಯೂಸ್ ಮಾಡಬೇಕು. ಸೊ ಇದೇ ಯೂಸ್ ಮಾಡಿ, ಬೇರೆ ಯಾವುದು ಹಾಕ್ಲಿಕ್ಕೆ ಹೋಗಬೇಡಿ. ನಿಮ್ಮ ಬ್ರ್ಯಾಂಚಲ್ಲಿ ಕೊಟ್ಟಿರುವಂಥ ಅದಕ್ಕೆ ಮ್ಯಾಚ್ ಇತ್ತು ಅಂದರೆ ಹಾಕಿ, ಇಲ್ಲ ಅಂದರೆ ಈ ರೀತಿ ಸರ್ಚ್ ಮಾಡಿಕೊಂಡು ಮೇನ್ ಬ್ರಾಂಚ್ ಏನಿದೆ, ಬೆಂಗಳೂರು ಮೇನ್ ಬ್ರಾಂಚ್ ಏನಿದೆ, ನಿಮ್ಮ ಬ್ಯಾಂಕ್ ಯಾವುದೇ ಊರಲ್ಲಿರಲಿ, ಕರ್ನಾಟಕ ಸ್ಟೇಟ್ದಲ್ಲಿ ಎಲ್ಲೇ ಯಾವುದೇ ಡಿಸ್ಟಿಕಲ್ಲಿರಲಿ, ನೀವು ಮೇನ್ ಬ್ರಾಂಚದ್ದು ಇದು ಹಾಕಬೇಕು, ಸ್ವಿಫ್ಟ್ ಕೋಡ್ ಹಾಕಬೇಕು. ಮೇನ್ ಬ್ರಾಂಚ್ ಅಂದರೆ ಬೆಂಗಳೂರು ಮೇನ್ ಬ್ರಾಂಚ್ ಸ್ವಿಫ್ಟ್ ಕೋಡ್ ಹಾಕಿ. ಇನ್ನು ಸ್ಟೇಟ್ ಬ್ಯಾಂಕ್ ಇದ್ದರೆ ಹುಬ್ಬಳ್ಳಿದು ಹಾಕ್ಬೋದು, ಓಕೆ ನಡೆಯುತ್ತೆ. ನೀವು ಜಾಸ್ತಿ ಏನು ಮಾಡಿ ಯೂಸ್ ಮಾಡೋದು ಅಂದರೆ ಬೆಂಗಳೂರು ಮೇನ್ ಬ್ರಾಂಚಲ್ಲಿ ಅದನ್ನು ಸ್ವಿಫ್ಟ್ ಕೋಡನ್ನು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಇದೇ ಮೇನ್ ಇದೆ, ಇದನ್ನು ಕರೆಕ್ಟಾಗಿ ನೀವು ಯೂಸ್ ಮಾಡಿದರೆ ನಿಮಗೆ ಸಮಸ್ಯೆ ಆಗಲ್ಲ, ಪೇಮೆಂಟ್ ಕರೆಕ್ಟ್ ಟೈಮ್ಗೆ ನಿಮಗೆ ರೀಚ್ ಆಗುತ್ತೆ. ಸೊ ಬೆಂಗಳೂರು ಮೇನ್ ಬ್ರಾಂಚದ್ದು ಯಾವುದೇ ಬ್ಯಾಂಕ್ ಇರಲಿ, ಬೆಂಗಳೂರು ಮೇನ್ ಬ್ರಾಂಚದ್ದೇ ಸ್ವಿಫ್ಟ್ ಕೋಡ್ ಹಾಕಿ ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ. ಸೊ ಈ ರೀತಿ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು ಸ್ನೇಹಿತರೆ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡೋಣ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ ಮೇಲೆ ಸ್ನೇಹಿತರೆ ಯೂಟ್ಯೂಬ್ ಬಗೆಗಿನ ಎಲ್ಲ ಮಾಹಿತಿ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನೋಡಿ, ಯಾವುದೇ ವಿಡಿಯೋ ಅಪ್ಲೋಡ್ ನಾನು ಮಾಡ್ತಿರ್ತೀನಲ್ಲ ಅದನ್ನು ನೋಡ್ಕೊಂಡು ಇಟ್ಕೊಂಡಿರಿ ಸ್ನೇಹಿತರೆ, ನಿಮಗೆ ಅದು ಫ್ಯೂಚರಲ್ಲಿ ತುಂಬ ಉಪಯೋಗಕ್ಕೆ ಬರುತ್ತೆ. ಸೊ ವಿಡಿಯೋ ಕಂಪ್ಲೀಟ್ ನೋಡಿ, ಮಾಹಿತಿ ಇಟ್ಕೊಂಡಿರಬೇಕು, ಯಾವಾಗಲೂ ಅದು ಕೆಲಸಕ್ಕೆ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ.